ವೀಕ್ಷಕರೇ, ಇವತ್ತಿನ ಪ್ರೈಮ್ ನ್ಯೂಸ್ ನಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ರೋಚಕ ಬೆಳವಣಿಗೆಯಾಗಿದೆ. ಆ ರೋಚಕ ಬೆಳವಣಿಗೆಯನ್ನ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಫೋಟ ಮಾಡ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ರೋಚಕ ಬೆಳವಣಿಗೆ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಒಂದು ಸ್ಫೋಟಕ ಸುದ್ದಿ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಬುರುಡೆ ಗ್ಯಾಂಗ್ನ ಆಶ್ಚರ್ಯಕರ ನಡೆ ಇದು. ಇಷ್ಟು ದಿನ ಆಡಿದ ಆಟವಲ್ಲ, ಇವತ್ತಿನ ಈ ನಡೆ ನಿಮ್ಮನ್ನ ಕೂಡ ಶಾಕ್ಗೆ ಒಳಪಡಿಸುತ್ತೆ. ನೀವು ಕೂಡ ಒಂದು ನಿಮಿಷ ಶಾಕ್ ಆಗ್ತೀರಿ. ಧರ್ಮಸ್ಥಳ ಪ್ರಕರಣದ ಈ ರೋಚಕ ಬೆಳವಣಿಗೆಯನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬುರುಡೆ ಗ್ಯಾಂಗ್ನ ಆ ಆಶ್ಚರ್ಯಕರ ನಡೆ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಹಿಂಗೂ ಆಗಬಹುದಾ ಒಂದು ಪ್ರಕರಣದಲ್ಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆ ಸ್ಫೋಟಕ ಸುದ್ದಿ. ಬುರುಡೆ ಗ್ಯಾಂಗ್ನ ಆಶ್ಚರ್ಯಕರ ನಡೆಯನ್ನ ನಾವು ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬುರುಡೆ ಗ್ಯಾಂಗ್ನ ಆಶ್ಚರ್ಯಕರ ನಡೆ ಏನು ಅನ್ನೋದರ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಇಷ್ಟು ದಿನದ ಆಟ ಬೇರೆ, ಇನ್ನು ಮುಂದಿನ ಆಟ ಬೇರೆ. ಈ ಸುದ್ದಿನ ನೀವು ನೋಡಿದ್ರಿ ಅಂದ್ರೆ ಒಂದು ಪ್ರಕರಣದಲ್ಲಿ ಹಿಂಗೂ ಆಗಬಹುದಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ ಒಂದು ಆಶ್ಚರ್ಯಕರ ನಡೆ ನಿಮ್ಮನ್ನ ಕೂಡ ಆಶ್ಚರ್ಯಕ್ಕೆ ಒಳಪಡಿಸುತ್ತೆ. ಬುರುಡೆ ಗ್ಯಾಂಗ್ನ ಆ ಆಶ್ಚರ್ಯಕರ ನಡೆಯ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣದಲ್ಲಿಯೇ ಕುತಂತ್ರಗಳು, ಷಡ್ಯಂತ್ರಗಳು ಏನೇನಾಗಿದ್ವು ಅಂತ ಎಳೆಯಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಬಯಲು ಮಾಡಿತ್ತು. ಆ ಎಲ್ಲ ಸುದ್ದಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದ್ದು ನಾವು. ಈಗ ಮತ್ತೊಂದು ಸುದ್ದಿಯನ್ನ, ಧರ್ಮಸ್ಥಳದ ಮತ್ತೊಂದು ಪ್ರಕರಣವನ್ನ, ಮತ್ತೊಂದು ನಡೆಯನ್ನ ನಾವೇ ಬ್ರೇಕ್ ಮಾಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸುದ್ದಿಯ ಸ್ಫೋಟ ಇದು. ಬುರುಡೆ ಗ್ಯಾಂಗ್ನ ಆ ಆಶ್ಚರ್ಯಕರ ನಡೆ ನೋಡಿದ್ರೆ ನಿಮಗೂ ಕೂಡ ಶಾಕ್ ಆಗತ್ತೆ. ಆಶ್ಚರ್ಯ ಅಲ್ಲ, ಶಾಕ್ ಆಗತ್ತೆ. ದೂರು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಈ ಗ್ಯಾಂಗ್. ಚಿನ್ನಯ್ಯನ ಹೇಳಿಕೆ ಮೇರೆಗೆ ದಾಖಲಾಗಿದ್ದ ದೂರಿದು. ಧರ್ಮಸ್ಥಳದಲ್ಲಿ 100 ಶವ ದಫನ್ ಕುರಿತಾದ ಪ್ರಕರಣದ ಅರ್ಜಿಯನ್ನ ರದ್ದುಗೊಳಿಸಿ ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ ವೀಕ್ಷಕರೇ. ದೂರು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಯಾವ ದೂರು? ಚಿನ್ನಯ್ಯನ ಹೇಳಿಕೆ ಮೇರೆಗೆ ದಾಖಲಾಗಿದ್ದ ದೂರು. ಯಾವ ಚಿನ್ನಯ್ಯ? 100 ಶವಗಳನ್ನ ಹೂತಿದ್ದೀನಿ, ದಯವಿಟ್ಟು ತನಿಖೆ ಮಾಡಿ, ನನಗೆ ಪಶ್ಚಾತ್ತಾಪ ಅಂತ ಹೇಳಿ ದೂರು ದಾಖಲಿಸಿದ್ನಲ್ಲ, ಆ ದೂರನ್ನ ರದ್ದುಗೊಳಿಸಿ ಅಂತ ಈ ಗ್ಯಾಂಗ್ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ. 100 ಶವಗಳ ದಫನ್ ಕುರಿತ ಪ್ರಕರಣನ ರದ್ದುಗೊಳಿಸಿ ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ. ತಾನೇ ಹೆಣೆದ ಬಲೆಗೆ ಬಿತ್ತ ಈ ಟೀಮ್. ಎಸ್ಐಟಿಯಿಂದ ನೋಟಿಸ್ ಬರ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಗ್ಯಾಂಗ್ಗೆ ನಡುಕ ಶುರುವಾಗ್ತಾ ಇದ್ದ ಹಾಗೆ ಇಡೀ ಪ್ರಕರಣನೇ ರದ್ದು ಮಾಡಿ ಅಂತ ಹೈಕೋರ್ಟ್ಗೆ ಇವರು ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಐಟಿ ವಿಚಾರಣೆ ಬಗ್ಗೆ ಆಕ್ಷೇಪ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿಂದೆ ಹಲವು ಬಾರಿ ವಿಚಾರಣೆಗೆ ಹೋಗಿತ್ತು ಬುರುಡೆ ಗ್ಯಾಂಗ್. ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ಈ ಬುರುಡೆ ಗ್ಯಾಂಗ್ ಓಡಾಡ್ತಾ ಇದೆ. ಮೊನ್ನೆ ಡೆಡ್ ಲೈನ್ ಕೊಟ್ಟಿದ್ರು, 2 ಗಂಟೆ ಒಳಗೆ ಬನ್ನಿ ಅಂತ. 5 ಜನರಲ್ಲಿ 4 ಜನ ಆಬ್ಸೆಂಟ್. ಈಗ ಬಂಧನದಿಂದ ಪಾರಾಗೋದಕ್ಕೆ ಇವರು ಕಂಡುಕೊಂಡ ದಾರಿ ಯಾವುದು ಅಂದ್ರೆ, ನಾವೇ ನ್ಯಾಯಾಲಯಕ್ಕೆ ಹೋಗಿ ಪ್ರಕರಣ ರದ್ದು ಮಾಡಿಬಿಡಿ ಅಂತ ಕೇಳ್ಕೊಂಡ್ ಬಿಡೋಣ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇವರು. ಯಾವ ಪ್ರಕರಣದ ಹೆಸರಿನಲ್ಲಿ ನಿರಂತರವಾಗಿ ಮಾತಾಡ್ತಿದ್ರು, ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಇದ್ರು. ಚಿನ್ನಯ್ಯನಿಗೆಲ್ಲ ಗೊತ್ತು, ಚಿನ್ನಯ್ಯನಿಗೆ ಪ್ರತಿಯೊಂದು ವಿಷಯ ಗೊತ್ತು, ಪ್ರತಿಯೊಂದು ಹೆಣದ ಸ್ಥಳ ಗೊತ್ತಿದೆ ಅವರಿಗೆ.
ಚಿನ್ನಯ್ಯ ಹೇಳ್ತಾ ಇರೋದೆಲ್ಲ ನಿಜ ಅಂತ ಪುಂಖಾನುಪುಂಖವಾಗಿ ರಾಜ್ಯದ ಜನರ ಮುಂದೆ ಸುಳ್ಳುಗಳ ಸರಮಾಲೆಯನ್ನ ಹೇಳಿದ ಇದೇ ತಂಡ ಇವತ್ತು ಈ ಪ್ರಕರಣನ ರದ್ದು ಮಾಡಿ ಅಂತ ನ್ಯಾಯಾಲಯದ ಮುಂದೆ ಹೋಗಿದೆ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸ್ ರದ್ದಿಗೂ ಬುರುಡೆ ಗ್ಯಾಂಗ್ ಅರ್ಜಿ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ವಿರುದ್ಧ ದಾಖಲಾಗಿದ್ದ ಫೋರ್ಜರಿ ಕೇಸ್ ರದ್ದಿಗೂ ಗ್ಯಾಂಗ್ ಅರ್ಜಿ ಸಲ್ಲಿಸಿದೆ. ಒಂದೇ ಎಫ್ಐಆರ್ನಲ್ಲಿ ಅಸಹಜ ಸಾವು ಷಡ್ಯಂತ್ರದ ಕೇಸನ್ನ ಪೊಲೀಸರು ಹಾಕಿರ್ತಾರೆ. ವೀಕ್ಷಕರೇ, ನಮ್ಮ ಸ್ಕ್ರೀನ್ ನಲ್ಲಿ ಎಕ್ಸ್ಕ್ಲೂಸಿವ್ ಕಾಪಿನ ನೀವು ನೋಡ್ತಾ ಇದ್ದೀರಾ. ಮಹೇಶ್ ಶೆಟ್ಟಿ ತಿಮರೋಡಿ, ಯಾವ ತಿಮರೋಡಿ ಅಬ್ಸ್ಟ್ಯಾಂಡಿಂಗ್ ಇದಾರೋ, ಜಯಂತ್ ಟಿ, ಯಾವ ಜಯಂತ್ ಟಿ ಈಗ ವಿಚಾರಣೆಗೆ ಬರಲಿಲ್ವೋ, ವಿಠ್ಠಲ ಗೌಡ, ಮೊದಲಿಗೆ ಗಿರೀಶ್ ಮಟ್ಟಣ್ಣವರ್, ಎಫ್ಐಆರ್ ಅನ್ನ ಕ್ವಾಶ್ ಮಾಡಿ ಅಂತ ಕೋರಿ ಸಲ್ಲಿಸಿರುವ ಅರ್ಜಿಯನ್ನ ನೀವು ನೋಡ್ತಾ ಇದ್ರೆ, ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ಕೋರಿ ಸಲ್ಲಿಸಿರುವ ಅರ್ಜಿಯ ಕಾಪಿ ನೀವು ನೋಡ್ತಾ ಇದ್ರೆ 24/10/2025 5 ದಿನಗಳ ಮುಂಚೆ ಸಲ್ಲಿಸಿರುವ ಅರ್ಜಿ ಇದು. ಯಾವ ಎಫ್ಐಆರ್ ಕಾಪಿಯನ್ನ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಸುಳ್ಳುಗಳ ಕಂತೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ರು, ಅದೇ ಕೇಸನ್ನ ಈಗ ಕ್ಲೋಸ್ ಮಾಡಿ ಎಫ್ಐಆರ್ ಕ್ವಾಶ್ ಮಾಡಿ ಅಂತ ಗಿರೀಶ್ ಮಟ್ಟಣ್ಣವರ್, ತಿಮರೋಡಿ, ವಿಠ್ಠಲ ಗೌಡ ಸೇರಿದಂತೆ 4 ಜನ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಬಯಲಾಯಿತು ಈ ಬುರುಡೆ ಗ್ಯಾಂಗ್ನ ಬಂಡವಾಳ. ದೂದ್ ಕಾ ದೂದ್, ಪಾನಿ ಕಾ ಪಾನಿ. ತಾವೇ ಕೊಟ್ಟ ಕೇಸ್ನ ವಜಾ ಮಾಡಿ ಅಂತ ಹೈಕೋರ್ಟ್ಗೆ ಈ ಬುರುಡೆ ಗ್ಯಾಂಗ್ ಅರ್ಜಿ ಸಲ್ಲಿಸಿದೆ. ಕೇಸ್ ರದ್ದು ಕೋರಿ ತಿಮರೋಡಿ, ಮಟ್ಟಣ್ಣವರ್, ವಿಠ್ಠಲ್ ಗೌಡ, ಜಯಂತ್ ಅರ್ಜಿ ಸಲ್ಲಿಸಿದ್ದಾರೆ. ವೀಕ್ಷಕರೇ, ಇದೇ ಕೇಸಿನ ಹೆಸರಲ್ಲಿ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಗಳನ್ನ ಮಾಡಲಾಯಿತು, ಅತ್ಯಂತ ಕೆಟ್ಟ ಆರೋಪಗಳನ್ನ ಮಾಡಲಾಯಿತು. 100 ಅಸಹಜ ಸಾವುಗಳಾಗಿವೆ ಅಂತ ಸುಳ್ಳು ಸುದ್ದಿಯನ್ನ ಈ ಗ್ಯಾಂಗ್ ಹಬ್ಬಿಸಿತ್ತು. ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಅಂದವರಿಂದಲೇ ಈಗ ಕೇಸ್ ವಾಪಸ್ ತಗೊಳ್ಳಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ. 5 ದಿನಗಳ ಹಿಂದೆ ಈ ಅರ್ಜಿ ಸಲ್ಲಿಕೆಯಾಗಿದೆ. ಷಡ್ಯಂತ್ರ ಬಯಲಾಗ್ತಾ ಇದ್ದ ಹಾಗೆ ಈಗ ಇವರೇ ಹೋಗಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಚೀಮಾರಿ ಹಾಕಿಸ್ಕೊಂಡು ಬಂದು ಆ ಸುದ್ದಿಯನ್ನ ಬಚ್ಚಿಟ್ಟಿತ್ತು ಈ ತಂಡ. ಮೈಕ್ ಸಿಕ್ಕಿದ್ರೆ ಸಾಕು, ತಾವು ಕರೆಸಿಕೊಂಡ ಮೈಕಿನ ಮುಂದೆ ಪುಂಖಾನುಪುಂಖವಾಗಿ ಕಥೆಗಳನ್ನ ಕಟ್ಟಿದ್ರು. ಯಾವಾಗ ತಮ್ಮ ಬುಡಕ್ಕೆ ಬಂತು ಅಂತ ಗೊತ್ತಾಯ್ತೋ, ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಕಂಡುಕೊಂಡ ದಾರಿ ನ್ಯಾಯಾಲಯಕ್ಕೆ ಹೋಗಿ ಎಫ್ಐಆರ್ ನ ಕ್ವಾಶ್ ಮಾಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ. 5 ದಿನದ ಮುಂಚೆ 24/10/2025 ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ, ಮಾತನಾಡೋದಕ್ಕೆ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಜಿತ್, ಈ ಪ್ರಕರಣದಲ್ಲಿ ಈ ಗ್ಯಾಂಗ್ನ ಈ ಕ್ರಿಮಿನಲ್ ಮೈಂಡ್ ಇದೆಯಲ್ಲ, ಪ್ರತಿ ಹಂತದಲ್ಲೂ ಗೊತ್ತಾಗ್ತಾ ಇದೆ. ಎಂಥ ಬುದ್ಧಿವಂತಿಕೆ ನೋಡಿ. ಮೊನ್ನೆ ವಿಚಾರಣೆಗೆ ಕರೆದಾಗ ಒಬ್ಬರೂ ಹೋಗಲಿಲ್ಲ, ತಿಮರೋಡಿ ಎಲ್ಲಿದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ ಗೊತ್ತಿಲ್ಲ, ಮೈಕ್ಗಳನ್ನ ತರಿಸ್ಕೊಂಡು ಪುಂಖಾನುಪುಂಖವಾಗಿ ಕಥೆಗಳನ್ನ ಕಟ್ಟಿ ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರ್ಚಿದ್ದಾಯ್ತು, ಪೊಲೀಸ್ ಇಲಾಖೆ ಕಣ್ಣಿಗೆ ಮಣ್ಣೆರ್ಚೋ ಪ್ರಯತ್ನ ಮಾಡಿದ್ದಾಯ್ತು. ಈಗ ನ್ಯಾಯಾಲಯದ ಮುಂದೆ ಹೋಗಿ ಇಡೀ ಎಫ್ಐಆರ್ ಕ್ವಾಶ್ ಮಾಡಿ ಅಂತಿದೆ ಈ ತಂಡ. ಎಸ್ ಭಾವನಾ, ತಾವೇ ತೋಡಿಕೊಂಡ ಗುಂಡಿಯಲ್ಲಿ ತಾವೇ ಬೀಳೋದು ಅನ್ನೋದು ಅಂದರೆ ಈ ಪ್ರಕರಣನೇ, ಈ ಬೆಳವಣಿಗೆನೇ. ನೀವಾಗಲೇ ಹೇಳ್ತಾ ಇದ್ರಿ, ಮೂಲ ಪ್ರಕರಣವನ್ನೇ ರದ್ದು ಮಾಡಿಬಿಡಿ ಅಂತ ಹೈಕೋರ್ಟಿಗೆ ಬಂದಿದ್ದಾರೆ. ಈ ಬುರುಡೆ ಗ್ಯಾಂಗ್ ಯಾವತ್ತೋ ಎಕ್ಸ್ಪೋಸ್ ಆಗಿತ್ತು, ಇವತ್ತು ಕಂಪ್ಲೀಟಾಗಿ ಎಕ್ಸ್ಪೋಸ್ ಆಗ್ತಾ ಇದೆ. ಇವರ ಷಡ್ಯಂತ್ರ ಕಂಪ್ಲೀಟಾಗಿ ಎಕ್ಸ್ಪೋಸ್ ಆಗ್ತಾ ಇದೆ.
ಸುಪ್ರೀಂ ಕೋರ್ಟ್ಗೆ ಹೋದರೂ ಇದೇ ದೂರನ್ನು ಇಟ್ಕೊಂಡು ಇದೇ ಚಿನ್ನಯ್ಯನ ಹೇಳಿಕೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿ ವಾಪಸ್ ಕಳಿಸ್ತು. ಆ ವಿಷಯವನ್ನು ಮುಚ್ಚಿಟ್ಟು ಕರ್ನಾಟಕಕ್ಕೆ ಬಂದರು. ಕರ್ನಾಟಕದಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಮಾಡಿಸಿದರು. ಆ ಸ್ಟೇಟ್ಮೆಂಟಿನ ಆಧಾರದ ಮೇಲೆ FIR ದಾಖಲಾಗಿರೋದು. ಕ್ರೈಮ್ ನಂಬರ್ 39 ಆಫ್ 2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದದ್ದು ಚಿನ್ನಯ್ಯನ ಹೇಳಿಕೆಯ ಮೇಲಿನ FIR ಅದು. ನೂರಾರು ಶವಗಳು, ಬಾಲಕಿಯರು, ಮಹಿಳೆಯರು, ಯುವತಿಯರ ಶವಗಳು, ಅತ್ಯಾಚಾರಗೊಂಡಂಥ ಸ್ಥಿತಿಯಲ್ಲಿದ್ದ ಶವಗಳನ್ನು ನನ್ನಿಂದ ಒತ್ತಾಯಪೂರ್ವಕವಾಗಿ ಹೂಳಿಸಲಾಗಿದೆ. ಇದು ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಗಿತ್ತು ಭಾವನಾ. ಅದರ ಅರ್ಥ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ, ಹೆಣಗಳನ್ನು ಉಳಿಸಿದ್ದಾರೆ ಅನ್ನೋದಾಗಿತ್ತು. ಅದರ ಆಧಾರದ ಮೇಲೆ FIR ದಾಖಲಾಯಿತು. FIR ದಾಖಲಾಗೋದು 2 ದಿವಸ ತಡ ಆಗಿದ್ದಕ್ಕೆ ಇದೇ ಬುರ್ಡೆ ಗ್ಯಾಂಗ್ ಎಷ್ಟೆಲ್ಲ ಮಾತಾಡ್ತು ಅನ್ನೋದನ್ನು ರಾಜ್ಯ ನೋಡಿದೆ. ಇದೇ ಗ್ಯಾಂಗ್ ಮಾತಾಡ್ತು ಅಷ್ಟೆಲ್ಲ. ಯಾಕೆ FIR ದಾಖಲಿಸಿಕೊಳ್ತಾ ಇಲ್ಲ, ಯಾಕೆ ಚಿನ್ನಯ್ಯನನ್ನು ಕರ್ಕೊಂಡೋಗಿ ಎಕ್ಸಿಕ್ಯೂಷನ್ ಮಾಡ್ತಾ ಇಲ್ಲ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಇದೇ ಗ್ಯಾಂಗ್ ಕೇಳಿತ್ತು. ಈಗ ಇದೇ ಗ್ಯಾಂಗು ಆ FIR ರದ್ದುಗೊಳಿಸಿ ಅಂತ ಕೋರ್ಟಿಗೆ ಬರ್ತಾ ಇದೆ. ಅದೇ FIRನ ಆಧಾರದ ಮೇಲೆ ಧರ್ಮಸ್ಥಳದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗುವಂತೆ ನೋಡಿಕೊಂಡಿದ್ದಂಥ ತಂಡ ಈಗ FIR ರದ್ದು ಮಾಡಿ ಅಂತ ಕೇಳ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಅಷ್ಟು ಬೆಳವಣಿಗೆ ನಡೆದಿರೋದು ವಿಚಾರಣೆಗೆ ಹಾಜರಾಗಿ ಅಂತ SIT ನೋಟಿಸ್ ಕೊಟ್ಟ ನಂತರ. ಈಗಾಗಲೇ ಒಂದು ಸುತ್ತಿನ ವಿಚಾರಣೆ ಎಲ್ಲರದ್ದು ಆಗಿತ್ತು. ಅದಾದ ನಂತರ ಚಿನ್ನಯ್ಯ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಮರು ಹೇಳಿಕೆಯನ್ನು ದಾಖಲಿಸಿದ. ಆ ಹೇಳಿಕೆಯಲ್ಲಿ ಇಡೀ ಷಡ್ಯಂತ್ರವನ್ನು ಎಳೆ ಎಳೆಯಾಗಿ ಚಿನ್ನಯ್ಯ ಬಿಚ್ಚಿಟ್ಟಿದ್ದ. ಹಾಗೆ ಬಿಚ್ಚಿಟ್ಟ ನಂತರ 24ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ SIT ಅವರು ನೋಟಿಸ್ ಕೊಟ್ಟರು. ಆ ನೋಟಿಸ್ಗೆ ವಿಚಾರಣೆಗೆ ಇವರು ಹಾಜರಾಗಲಿಲ್ಲ, ತಪ್ಪಿಸ್ಕೊಂಡು ಓಡಾಡಿದ್ರು. ಈಗ ಹೈಕೋರ್ಟಿಗೆ ಬಂದಿದ್ದಾರೆ. ವಕೀಲ ಬಾಲನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಾಲನ್ ಇವರ ಅಡ್ವೊಕೇಟ್. ಯಾಕದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈ ಮುಂಚೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಜೊತೆಗಿದ್ದಂಥ ವಕೀಲರಾಗಲಿ, ಅವರನ್ನು ಚಿನ್ನಯ್ಯನನ್ನು ಕರ್ಕೊಂಡು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಾಗ ಇದ್ದಂಥ ವಕೀಲರಾಗಲಿ ಯಾರೂ ಈಗ ಇಲ್ಲ. ಬಾಲನ್ನ ಕರ್ಕೊಂಡು ಹೋಗಿರೋದು. ನೋಡಿ, ಇವರಿಗೆ ತಮ್ಮ ವಿಚಾರಣೆಯ ಬಗ್ಗೆ ಮಾತ್ರ ಆಕ್ಷೇಪ ಇದ್ದರೆ ತಮಗೆ ಕೊಟ್ಟ ನೋಟಿಸನ್ನು ರದ್ದುಗೊಳಿಸಿ ಅಂತ ಹೈಕೋರ್ಟ್ಗೆ ಹೋಗಬಹುದಾಗಿತ್ತು. 24ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ SIT ಅವರು ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸನ್ನು ರದ್ದುಗೊಳಿಸಿ ಅಂತ ಹೈಕೋರ್ಟಿಗೆ ಹೋಗಬೇಕಾಗಿತ್ತು. ಇವರು ಹೋಗಿದ್ದು ನೋಟಿಸ್ ರದ್ದುಗೊಳಿಸಿ ಅಂತಲ್ಲ. ಕ್ರೈಮ್ ನಂಬರ್ 39 ಆಫ್ 2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವ FIR ರದ್ದುಗೊಳಿಸಿ ಅಂತ ಹೋಗ್ತಾ ಇದ್ದಾರೆ. ಪ್ಲಾನ್ ಅಂದ್ರೆ ಇದು ಬಂಧನದಿಂದ ತಪ್ಪಿಸಿಕೊಳ್ಳುವ ಕಟ್ಟ ಕಡೆಯ ಪ್ರಯತ್ನ. ಇದು ಗೊತ್ತು ಬುಡುಕು ಬಂದಿದೆ ಅಂತ ಅದರಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಹೂ ಇಸ್ ದೇರ್, ಅವ್ರಿಗೆ ಯಾರು ಲೀಗಲ್ ಅಡ್ವೈಸ್ ಮಾಡ್ತಿದ್ದಾರೋ ಏನೋ. ಈ ಪ್ರಶ್ನೆ ನಾಳೆ ನ್ಯಾಯಾಲಯದ ಮುಂದೆ ಬರೋದಿಲ್ವಾ ಭಾವನಾ? ನೀವೇ ದುಂಬಾಲು ಬಿದ್ದು ಕೊಡಿಸಿದ್ದ ಕಂಪ್ಲೇಂಟ್ ಅಲ್ವಾ ಇದು? ಇದನ್ನ ಯಾಕೆ ರದ್ದು ಮಾಡಬೇಕು ಅನ್ನೋ ಪ್ರಶ್ನೆ ನಾಳೆ ನ್ಯಾಯಾಲಯದ ಮುಂದೆ ಬರೋದಿಲ್ವಾ? ಈ ಕೇಸಿನ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ FIR ರದ್ದುಗೊಳಿಸಿ ಅಂತ ಬಂದಿದ್ದಾರೆ. ನಾವು ವಿಚಾರಣೆಗೆ ಹಾಜರಾಗೋದಿಲ್ಲ, ನಮಗೆ ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಹೇಳಿದರೆ ಆ ಮಾತು ಬೇರೆ. ಅದರ ಜೊತೆಗೆ ಈ ಅರ್ಜಿಯಲ್ಲಿ SIT ತನಿಖೆ ನಡೀತಾ ಇರುವ ರೀತಿಯ ಬಗ್ಗೆ ಆಕ್ಷೇಪಗಳನ್ನು ಸಲ್ಲಿಸಿದ್ದಾರೆ. ಈ ಹಿಂದಿನ ಎಲ್ಲ ಅರ್ಜಿಗಳಲ್ಲಿ SIT ಅದ್ಭುತವಾಗಿ ತನಿಖೆ ನಡೆಸ್ತಾ ಇದೆ ಅಂತ ಹೇಳಿದ್ದು ಇದೇ ಬುರ್ಡೆ ಗ್ಯಾಂಗು. SIT ಅದ್ಭುತವಾಗಿ ತನಿಖೆ ನಡೆಸ್ತಾ ಇದೆ, ಆ ತನಿಖೆಗೆ ಇಂಟರ್ಫಿಯರೆನ್ಸ್ ಆಗಬಾರ್ದು, ಅದೆಲ್ಲವಾದವನ್ನು ಇದೇ ಟೀಮು ಮಾಧ್ಯಮಗಳ ಕ್ಯಾಮರಾಗಳ ಮುಂದೆಯೂ ಮಾಡ್ತು. ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಡಿಫ್ರೆಂಟ್ ಅಫಿಡವಿಟ್ಗಳಲ್ಲೂ ಕೂಡ ಆ ಆರ್ಗ್ಯುಮೆಂಟನ್ನು ಮಾಡಿದೆ. SIT ತುಂಬ ಚೆನ್ನಾಗಿ ನಡೆಸ್ತಿದೆ ಅಂತ. ಈಗ FIR ರದ್ದುಗೊಳಿಸಿ ಅದರ ಅರ್ಥ ಏನು? SIT ರದ್ದುಗೊಳಿಸಿ ಅಂತ ಹೇಳ್ತಾ ಇರೋದು ಇವರು. ಕ್ರೈಮ್ ನಂಬರ್ 39 ಆಫ್ 2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವ ಈ FIR ತನಿಖೆ ನಡೆಸುವುದಕ್ಕೆ ಅಂತಾನೇ SIT ರಚನೆ ಆಗಿರೋದು. ಈಗ FIR ರದ್ದುಗೊಳಿಸಿ ಅದರ ಅರ್ಥ ಏನು? SIT ರದ್ದುಗೊಳಿಸಿ ಅಂತ ಹೇಳ್ತಾ ಇದೆ ಈ ತಂಡ. ಅಂದ್ರೆ ನಮಗೆ ಬೇಕಾದಾಗ SIT ಮಾಡಿಸ್ಕೊಳ್ತೀವಿ, ನಮಗೆ ಬೇಡ ಅನ್ನಿಸಿದಾಗ ರದ್ದುಗೊಳಿಸಿ ಅಂತ ಹೇಳ್ತೀವಿ ಅಂತ. ಪ್ರಣಬ್ ಮೊಹಾಂತಿ ಅವರೇ SITಯ ಮುಖ್ಯಸ್ಥರಾಗಬೇಕು ಅನ್ನುವುದು ಕೂಡ ಇದೇ ತಂಡದ ಬೇಡಿಕೆಯಾಗಿತ್ತು. ಇವರೇ ಕೇಳಿದ್ದು ಪ್ರಣಬ್ ಮೊಹಾಂತಿ SIT ಮುಖ್ಯಸ್ಥರಾಗಬೇಕು ಅಂತ. ಅವರ ನೇತೃತ್ವದಲ್ಲೇ SIT ರಚನೆ ಆಯಿತು. ತನಿಖೆ ನಡೀತಾ ಇರುವಾಗ ಹಾಡಿ ಹೊಗಳಿದ್ರು SITಯನ್ನು. ಅದ್ಭುತವಾಗಿ ಮಾಡ್ತಿದ್ದಾರೆ, ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ, ಎಲ್ಲವನ್ನೂ ಈ ಗ್ಯಾಂಗ್ ಹೇಳ್ತು. ಈಗ ತಮಗೆ ನೋಟಿಸ್ ಬಂತು, ಕೇಸ್ ರದ್ದುಗೊಳಿಸಿ ಹಂಗಿದ್ರೆ ಅಂತ, ಕೇಸ್ ರದ್ದುಗೊಳಿಸಿ ಅಂತ ವಾದ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಈ ಬುರ್ಡೆ ಗ್ಯಾಂಗ್ ಇವತ್ತು ಎಕ್ಸ್ಪೋಸ್ ಆಗಿದೆ ಭಾವನಾ.
ಅಜಿತ್, ನಾವು ಮಾಧ್ಯಮಗಳು ಅಲ್ಲಿ ನಿಂತು ನೋಡ್ತಾ ಇರುವಾಗ ಗಾಗಲ್ ಹಾಕೊಳ್ಳೋದೇನು, ನಗುಮುಖದಲ್ಲಿ ಬರೋದೇನು, ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡೋದೇನು, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದೇನು, ಅವರ ಜೋಶು ಇಡೀ ರಾಜ್ಯ ನೋಡಿದೆ. ಈಗ ಅವರ ಜೋಶ್ ಇಳಿದಿರೋದು ನಾವು ನೋಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಈ ಬುರುಡೆ ಗ್ಯಾಂಗ್ಗೆ ತಿರುಮಂತ್ರ ಆಗಿದ್ದು ಯಾವ ಪಾಯಿಂಟ್? ಇವಾಗ ಹೆಂಗ್ ಸಿಕ್ಕಾಕೊಂಡಿದೆ ಈ ತಂಡ? ಏನಿಲ್ಲ, ಚಿನ್ನಯ್ಯ ತಾನು ಸತ್ಯವನ್ನು ಹೇಳಬೇಕು ಅಂತ ನಿರ್ಧರಿಸಿದ್ದೇ ಇವರಿಗೆ ಉಲ್ಟಾ ಹೊಡೆದಿದ್ದು ಭಾವನಾ. ಚಿನ್ನಯ್ಯನನ್ನ ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳದ ಮೇಲೆ ದಾಳಿ ನಡೆಸಬಹುದು ಅಂತ ಕರ್ಕೊಂಡು ಬಂದ್ರು ಇವರು. ಚಿನ್ನಯ್ಯನ ಹೇಳಿಕೆಯಲ್ಲಿ, ನನಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಚಿನ್ನಯ್ಯನ ಹೇಳಿಕೆಯಲ್ಲಿ ಸ್ಪಷ್ಟವಾಗಿದೆ, ತಮಿಳುನಾಡಿನಲ್ಲಿ ನನ್ನ ಪಾಡಿಗೆ ನಾನು ದುಡ್ಕೊಂಡು ಹೊಟ್ಟೆಪಾಡು ನಡೆಸ್ಕೊಂಡಿದ್ದವನು, ಉಜಿರೆಯಲ್ಲಿ ನನ್ನ ಸಹೋದರಿ ಕರೆದಳು ಅಂತ ಕೆಲಸ ಮಾಡೋದಕ್ಕೆ ಬಂದಾಗ ನನ್ನನ್ನು ಕರ್ಕೊಂಡು ಹೋಗಿ ಇವರು ಈ ಹೇಳಿಕೆ ಕೊಡುವಂತೆ ಹಣದ ಆಮಿಷ ತೋರಿಸಿ ನನ್ನನ್ನು ಪುಸಲಾಯಿಸಿ ಒಪ್ಪಿಸಿದ್ರು. ಅವರ ಮಾತು ಕೇಳಿಕೊಂಡು ಈ ಎಲ್ಲ ಆರೋಪಗಳನ್ನು ನಾನು ಮಾಡಿದೆ, ಇದೆಲ್ಲವೂ ಸುಳ್ಳು ಆರೋಪ ಅನ್ನುವುದನ್ನು ಚಿನ್ನಯ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತಹ ಮರು ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಆ ಮರು ಹೇಳಿಕೆನೇ ಇವರಿಗೆ ತಿರುಗುಬಾಣ ಆಗಿದ್ದು. SIT ನಿಜವಾಗಿಯೂ ತನಗೆ ಕೊಟ್ಟಂಥ ಟಾಸ್ಕನ್ನು ಪೂರ್ತಿಗೊಳಿಸೋದೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಇವರೆಲ್ಲ ಜೈಲಿನಲ್ಲಿ ಇರಬೇಕಾಗಿತ್ತು. ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದು SITಗೆ ಸ್ಪಷ್ಟವಾಗಿದೆ. SIT ರಚನೆ ಆಗಿದ್ದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ನೂರಾರು ಅತ್ಯಾಚಾರಗಳು, ಕೊಲೆಗಳು ಮತ್ತು ಮಾಸ್ ಬರಿಯಲ್ಗಳ ತನಿಖೆಗೆ ಅದರ ತನಿಖೆಯನ್ನು ಶುರು ಮಾಡಿದ್ರು. ಎಲ್ಲವೂ ಪ್ರೊಸೀಜರ್ ಪ್ರಕಾರ ಆಯಿತು. ಗುಂಡಿಗಳನ್ನು ತೋಡಿದ್ರು 22 ಅಡಿಗಳ ತನಕ ಗುಂಡಿಗಳನ್ನು ತೋಡಿದ್ರು. ಕೆಲವು ಕಡೆಗಳಲ್ಲಿ ಗುಂಡಿ ತೋಡೋದು ಕಷ್ಟ ಅಂದರೆ ಎಂಥ ಏರಿಯಲ್ ಮೌಂಟೆಡ್ ರಡಾರ್ಗಳನ್ನು ತಂದು ಹುಡುಕಿದ್ರು, ಎಲ್ಲೂ ಏನೂ ಸಿಗಲಿಲ್ಲ. ಅದಾದ ನಂತರ ಚಿನ್ನಯ್ಯ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟ, ನಾನು ಷಡ್ಯಂತ್ರದ ಭಾಗವಾಗಿ ಇದನ್ನೆಲ್ಲ ಮಾಡಿದೆ, ನನ್ನನ್ನು ತಿಮರೋಡಿ, ಜಯಂತ, ವಿಠ್ಠಲಗೌಡ ಮತ್ತು ಗಿರೀಶ್ ಮಟ್ಟಣ್ಣವರು ಸೇರ್ಕೊಂಡು ಹಾದಿ ತಪ್ಪಿಸಿದ್ರು ಅಂತ ಒಂದು ಕ್ರೈಮ್ನ ಆರೋಪ ಮಾಡಲಾಗಿತ್ತು. ಆನಂತರ ಆ ಕ್ರೈಮ್ ನಡೆದಿಲ್ಲ ಅನ್ನೋದು ಗೊತ್ತಾಗಿದೆ ಅಂದರೆ ಆರೋಪ ಮಾಡಿದಂಥ ಷಡ್ಯಂತ್ರಗಾರರನ್ನು ಬಂಧಿಸಬೇಕಾಗಿತ್ತು. SIT ಇನ್ನೂ ತನಕ ಅದನ್ನು ಮಾಡ್ತಾ ಇಲ್ಲ. ಗೊತ್ತಿಲ್ಲ ಯಾವುದಕ್ಕೆ ಮೀನಾಮೇಷ, ಯಾರ ಇನ್ಸ್ಟ್ರಕ್ಷನ್ಸ್ ಇದೆ ಗೊತ್ತಿಲ್ಲ. ಈಗ 24ನೇ ತಾರೀಕು ಕಾಮನ್ ಮ್ಯಾನ್ ಪ್ರಶ್ನೆ ಕೇಳ್ತೀನಿ ನಿಮಗೆ, ಒಬ್ಬ ಸಾಮಾನ್ಯನ ಪ್ರಶ್ನೆ ಕೇಳ್ತೀನಿ. ಹಿಂಗಿದ್ದೊಂದು ಮಸಲತ್ತುಗಳನ್ನ ಅಥವಾ ಷಡ್ಯಂತ್ರಗಳನ್ನ ನಾವು ಸಿನಿಮಾಗಳಲ್ಲೋ ಈ ಡೈಲಿ ಸೋಪ್ಗಳಲ್ಲೋ ನೋಡಿ ಅಭ್ಯಾಸ, ಅದೊಂದು ಕಾಲ್ಪನಿಕ ವಿಷಯ ಅಂತ ತಿಳ್ಕೊಳ್ತೀವಿ. ಆದರೆ ಒಂದು ಇಡೀ ಈ ಕುತಂತ್ರದ ತಂಡ ಸೇರ್ಕೊಂಡು ಒಂದು ಧರ್ಮಕ್ಷೇತ್ರದ ಮೇಲೆ ಇಷ್ಟು ದೊಡ್ಡ ಮಟ್ಟಿಗೆ ಆರೋಪಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಈ ಮಟ್ಟಕ್ಕೆ ಅಪಪ್ರಚಾರ ತಂದು ಕಣ್ಣ ಎದುರುಗಡೆ ಸಾಕ್ಷಿಗಳಿದ್ದು, ಜೊತೆಗೆ ಗುಪ್ತಚರ ಇಲಾಖೆಯಿಂದಲೂ ಮಾಹಿತಿ ಇದ್ದು ಸರ್ಕಾರಕ್ಕೆ ಇಷ್ಟು ಮೆರೆಯೋದಕ್ಕೆ ಹೆಂಗೆ ಸಾಧ್ಯ? ಯಾರೂ ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾ? ಹಾಗಾದ್ರೆ ನೀಟಾಗಿ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಎಂಥದ್ದು ಸಾಧ್ಯವಾ? ಒಂದು ಚಿಕ್ಕ ತಂಡವೇ ಇದನ್ನ ಮಾಡುತ್ತೆ ಅನ್ನೋದಾದ್ರೆ, ಇನ್ನೊಂಚೂರು ಕನೆಕ್ಷನ್ಸ್ ಚೆನ್ನಾಗಿದ್ದು, ಇನ್ನೊಂಚೂರು ಸಂಪನ್ಮೂಲಗಳು ಚೆನ್ನಾಗಿದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದೆ. ಅಂಡ್ ಇವತ್ತು ಇವರ ಬುರುಡೆ ಗ್ಯಾಂಗ್ನ ಬುರುಡೆನ ಯಾರು ಕೂಡ ಇದನ್ನ ಸುದ್ದಿ ಮಾಡ್ತಾ ಇಲ್ಲ. ಈ ಬೇರೆ ಬೇರೆ ರಾಜ್ಯದಲ್ಲಿ ಯಾರೆಲ್ಲ ಸುದ್ದಿ ಮಾಡಿದ್ರಲ್ಲ, ಧರ್ಮಸ್ಥಳದಲ್ಲಿ ಹಂಗಾಗ್ತಿದ್ಯಂತೆ ಹಿಂಗಾಗ್ತಿದ್ಯಂತೆ ಅಂತ, ಸತ್ಯಾಂಶ ಏನು ಅನ್ನೋದನ್ನ ಅವ್ರು ಹೇಳ್ತಾ ಇಲ್ಲ. ಐ ಸ್ಟಿಲ್ ರಿಮೆಂಬರ್, ಜರ್ಮನಿಯ ಒಂದು ನ್ಯೂಸ್ ಪೇಪರ್ ಬರೀತು, ಮಾಸ್ ಮರ್ಡರ್ ಆ್ಯಂಡ್ ಬರಿಯಲ್ ಇನ್ ಹಿಂದೂ ಟೆಂಪಲ್ ಟೌನ್ ಅಂತ ಧರ್ಮಸ್ಥಳದ ನ್ಯೂಸ್ ಚಾನಲ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಜರ್ಮನಿಯ ನ್ಯೂಸ್ ಪೇಪರ್ ಒಂದರಲ್ಲಿ ಬಂತು. ಅಲ್ ಜಜೀರಾದವರು ಈ ಸುದ್ದಿಯನ್ನು ಕವರ್ ಮಾಡಿದ್ರು, BBC ಅವರು ಈ ಸುದ್ದಿಯನ್ನು ಕವರ್ ಮಾಡಿದ್ರು. ಇವತ್ತು ಯಾರೂ ಪತ್ತೆ ಇಲ್ಲ. ಷಡ್ಯಂತ್ರ ಬಯಲಾದ ಸಂದರ್ಭದಲ್ಲಿ ಯಾರೂ ಪತ್ತೆ ಇಲ್ಲ. ಇದೇ ಮನಾಫ್ ಅನ್ನುವಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಏನು ವಿಚಾರಣೆ ಮಾಡಿಬಿಟ್ಟು ಕಳಿಸಿದ್ದಾರೆ. ಈತ ಕೇರಳದಲ್ಲಿ ಮಲಯಾಳಂ ಭಾಷೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಅದು ಏನೇನು ಪ್ರಚಾರ ಮಾಡದ ಅನ್ನುವುದು SITಯ ಮುಂದೆ ಸ್ಪಷ್ಟವಾಗಿದೆ. ಇದಕ್ಕೆ ಯಾರೂ ಉತ್ತರ ಕೊಡುವಂಥವರಿಲ್ಲ ಭಾವನಾ. ಇದನ್ನೇ ನಾವು ಕೇಳೋದು. ಅಂದರೆ ಇನ್ಯಾವುದೋ ಧರ್ಮದ ಬಗ್ಗೆ, ಇನ್ಯಾವುದೋ ಧರ್ಮದ ಆದರ್ಶ ವ್ಯಕ್ತಿಯ ಬಗ್ಗೆ, ಇನ್ಯಾವುದೋ ಧರ್ಮದ ಗೌರವಾನ್ವಿತ ವ್ಯಕ್ತಿಯ ಬಗ್ಗೆ ಒಂದೇ ಒಂದು ವಾಕ್ಯವನ್ನು ಬಳಸಿದವರು ಕೂಡ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗದೆ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದಂಥ ಆ ಯೂಟ್ಯೂಬರ್ ಸಮೀರ್ ಇವತ್ತಿಗೂ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇಲ್ಲದೇ ಇರುವ ಮಗಳು ನನಗಿದ್ದಳು, ಆಕೆ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದಾಳೆ, ಅವಳ ಅಸ್ಥಿಯನ್ನಾದರೂ ನನಗೆ ಕೊಡಿಸಿ ಅಂಥೇಳಿ ಅನನ್ಯ ಭಟ್ ಅನ್ನುವ ಮಗಳ ಕಥೆ ತೆಗೆದುಕೊಂಡು ಬಂದಂಥ ಸುಜಾತ ಇವತ್ತು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇದು ಅಂದರೆ ಆಲ್ ಡಿಪೆಂಡ್ಸ್. ಸಿದ್ಧಾಂತ, ಯಾವ ಸೈದ್ಧಾಂತಿಕತೆ ನಡೀತಾ ಇದೆ, ಇದೆಲ್ಲವೂ ಇದರ ಮೇಲೆ ಡಿಪೆಂಡ್ ಆದಂಥದ್ದು ಭಾವನಾ. ಆದರೆ ಲೀಗಲ್ ಬ್ಯಾಟಲ್ನಲ್ಲಿ ಈ ತಂಡ ಮತ್ತೊಮ್ಮೆ ಎಕ್ಸ್ಪೋಸ್ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬಹುದು. ರೈಟ್, ಧನ್ಯವಾದ ಅಜಿತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.